ನಾವು UGC ಕ್ವಾಲಿಫೈಡ್ ಅಸ್ಪಿರೆಂಟ್ ಸರ್. ಸುಮಾರು ವರ್ಷಗಳಿಂದ ಕಾಯ್ತಾ ಇದೀವಿ ಸರ್ ಅತಿಥಿ ಉಪನ್ಯಾಸಕರಾಗೋದಿಕ್ಕೆ. ಹೋದ ವರ್ಷ ಕೂಡ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಅವ್ರನ್ನೇ ಮುಂದುವರಿಸಿದ್ದೀರಾ ಸರ್. ನಾನು UGCದವ್ರನ್ನ ನಾವ್ ಈ ವರ್ಷ 15 ವರ್ಷ ಕೆಲಸ ಮಾಡಿದ್ರೆ ಮಾತಾಡ್ತಾ ಇದ್ದೀರಾ. 15 ವರ್ಷ ನೀನು ಕೆಲಸ ಮಾಡಿದ್ರೆ ಒಂದೇ ಸತಿ ಆಚೆ ಹೋಗ್ಬೇಕು ಅಂದಾಗ ನಿಮ್ಗೆ ಕಷ್ಟ ಬೇಕಾಗುತ್ತೆ. ನಾವು ಕಷ್ಟಪಟ್ಟು ಓದಿ ಕಷ್ಟಪಟ್ಟಿದ್ವಾ ಮಾಡಿದಾರೆ ಸರ್. ನಾವು ಕೂಡ ಕೋಚಿಂಗ್ ಹೋಗಿ ಇಲ್ಲ ಇಲ್ಲ ಏನೋ ಹೇಳ್ತು ಅಂತ ನೀನು ಇಷ್ಟು ವರ್ಷ 15 ವರ್ಷದಿಂದ ಯಾರು ಕೆಲಸ ಮಾಡಿರೋ ನಿಮ್ಗೆ 15-20 ವರ್ಷದಿಂದ ನೀವು ಮಾಡಿದ್ರಪ್ಪ. ಇಲ್ಲ ಸರ್. ಆದ್ರೂ ಮಾತಾಡ್ಬೇಡಿ. ಆಯ್ತು ಕೋರ್ಟಲ್ಲಿ ಮ್ಯಾಚ್ ಇದೆ. ಕೋರ್ಟ್ ನಾನೇನು ಅವ್ರ ಪರ ನಿಮ್ಗೆ ವಿರುದ್ಧ ಅಂತಲ್ಲ. ಈಗ ನಾವು ಕೋರ್ಟ್ ಹೇಳಿದ್ರು ಕೇಳ್ಬೇಕಾಗತ್ತೆ. ಆಯ್ತಮ್ಮ, ಕೋರ್ಟಲ್ಲಿ ಮ್ಯಾಚ್ ಇದೆ. ಕೋರ್ಟಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ಮಾಡ್ತೀವಿ. ಓಕೆ, ಅದೇ ನೀವು ಸ್ಟ್ರೈಕ್ ಮಾಡಿದೀವಿ ಅವೆಲ್ಲ ಮಾಡಿ ನಮ್ದೇ ನಾವೇ ನಡಕತ್ತೆ. ಕೋರ್ಟಲ್ಲಿ ಇರೋದಕ್ಕೆಲ್ಲ ನೀವು ಸ್ಟ್ರೈಕ್ ಮಾಡ್ಕೊಂಡು ಕೂತ್ರೆ ಕೋರ್ಟ್ ಮುಂದೆ ಹೋಗಿ ಸ್ಟ್ರೈಕ್ ಅಲ್ಲ ಸರ್. ಹೌದಪ್ಪ, ಕೋರ್ಟ್ ಮುಂದೆ ಹೋಗಿ ಸ್ಟ್ರೈಕ್ ಮಾಡ್ಲಿ. ಸರ್ಕಾರ ಏನ್ ಮಾಡಿದೆ, ಈಗ ಅವ್ರು ಕೋರ್ಟಲ್ಲಿ ಕೇಸ್ ಹಾಕಿದಾರಪ್ಪ. ಜಡ್ಜ್ ಆಯ್ತು, ಜಡ್ಜ್ಮೆಂಟ್ ಅವ್ರು ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು ಹೋದ ವರ್ಷನೇ. ನಮ್ಮ ಅಡ್ವೊಕೇಟ್ ಈಗ ಗೌರ್ಮೆಂಟ್ ಅಡ್ವೊಕೇಟ್ ಜಾಕೋಬ್ ಸಾರೇ ಸ್ಕ್ವಾಶ್ ಮಾಡಿಸಿ ಅಂತ ಕೇಸ್ ಹಾಕೊಂಡಿದ್ದಾರೆ ಸರ್ ನಮ್ಮ ಆರ್ಡರ್ನ. ಏನ್ ಸ್ಕ್ವಾಶ್ ಮಾಡ್ಸಿ? ಅದು 2024 ಅಕ್ಟೋಬರ್ ಅಲ್ಲಿ ಆಗಿತ್ತಲ್ವಾ, ಆರ್ಡರ್ನ UGC ಅವ್ರನ್ನ ತಗೊಳ್ಳಿ ಅಂತ ಆರ್ಡರ್ನ ಸ್ಕ್ವಾಶ್ ಮಾಡಿಸೋದಕ್ಕೆ. ಕೇಳು, ಹಾ ಸರ್. ಈಗ ನಾವು ಆ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂದ್ರೆ ಹಾ ಸರ್ 5,500 ಜನ ಬೀದಿಗೆ ಬರ್ತಾರೆ. ಕೇಳು 5,500 ಜನ ಬೀದಿಗೆ ಬರ್ತಾರೆ ಏಕಾಏಕಿ. ಒಂದು ಜವಾಬ್ದಾರಿಯುತ ಸರ್ಕಾರವಾಗಿ ನಾವು ನಮ್ಮ ಪ್ರಯತ್ನ ನಾವು ಮಾಡ್ಬೇಕು. ಅದ್ರ ಮೇಲೆ ಕೋರ್ಟ್ ಆದೇಶ ಮಾಡಿದಾಗ ನಾಳೆ ಹೇಳ್ತೀವಿ, ನೋಡಪ್ಪ ಕೋರ್ಟ್ ಆದೇಶ ಮಾಡಿದೆ, ನಾವು ನಿಮ್ ಬರೋ ಪ್ರಯತ್ನ ಮಾಡಿದೀವಿ, ಆಗಿಲ್ಲ, ನಾವೀಗ ಏನ್ ಕೋರ್ಟ್ ಆದೇಶ ಮಾಡಿದ್ರೆ ಹಂಗ್ ಮಾಡ್ತೀವಿ ಅಂತ ಹೇಳ್ತೀವಿ. ಅವ್ರೇನ್ ಹೇಳ್ತಾರೆ, ನೀವೆಲ್ಲ ನಮ್ಮನ್ನ ಏಕಾಏಕಿ ನಡು ನೀರಲ್ಲಿ ಬಿಟ್ಬಿಡ್ರಿ. ಮತ್ತೊಂದು ನೀವು ಫೋನ್ ಕೊಡ್ಲಾರ ನಿಂಗೆ ನೋಡ್ತೀಯ ವಾಟ್ಸಪ್ ಮೆಸೇಜ್ ನೀವೆಲ್ಲ ಏನ್ ಕಳಿಸ್ತಾ ಇದೀರ ಅಂತ ತೋರಿಸ್ದ. ಇದೆಲ್ಲ ಎಷ್ಟು ಬಂದಿದೆ ಕಾಪಿ ನಮ್ಗೆ 100 ಜನ ಕಳಿಸ್ತಾರೆ. ಅವ್ರು ಏನ್ ಕಾಪಿ ಕಳಿಸ್ತಾರೆ ತೋರಿಸ್ದ. ನಾವು ಕೂಡ UGC ಕ್ವಾಲಿಫೈಡ್ ಅಸ್ಪಿರೆಂಟ್ಸ್ 40,000 ಜನ ಅಪ್ಲಿಕೇಶನ್ ಹಾಕಿದೀವಿ ಸರ್. ಕೇಳಪ್ಪ, ಈಗ ಕ್ವಾಲಿಫೈಡ್ ಆಗಿರೋದು ಅವರೆಲ್ಲ ಮುಂಚೆಯಿಂದ ಅಲ್ಲಿ ಕೆಲಸ ಮಾಡಿರೋದಪ್ಪ. ಹೌದು ಸರ್. ಅವ್ರಿಗೂ 3 ವರ್ಷ ಟೈಮ್ ಕೊಟ್ಟಿದ್ರಲ್ಲ ಸರ್. ನಾವು ಏನು ಅವ್ರಿಗೆ ಆಪೋಸಿಟ್ ನಾವು ಹೋಗೇ ಇಲ್ಲ ಸರ್. 3 ವರ್ಷ ಕೆಲಸ ಮಾಡಪ್ಪ. ನೀನ್ ಅವ್ರ ಜಾಗದಲ್ಲಿ ನೀನ್ ಇದ್ಬಿಟ್ಟು ಯೋಚನೆ ಮಾಡಿ. ನಾನು ಯೋಚನೆ ಮಾಡ್ತೀನಿ ಸರ್. ಅವ್ರೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು, ಅವ್ರ ಮಕ್ಳು ಕೇಳಪ್ಪ, ಮತ್ತೆ ಅವ್ರ ಮಕ್ಳು ನಮ್ಗೆ ಬಂದಿರ್ತಾರೆ ಸರ್. ಇದೆಲ್ಲ ಹೇಳೋದ ಅಲ್ಲ ಸರ್. ಚರ್ಚೆ ಆಯ್ತು ಆಯ್ತು, ನಿಮ್ ಹತ್ರ ಎಷ್ಟು ಚರ್ಚೆ ಮಾಡ್ಬೇಕು ಕೋರ್ಟ್ ಇಲ್ಲ ಇಲ್ಲ ಈಗ ನಾನು ಹೇಳೋದು ಕೇಳಪ್ಪ. ಆರ್ಗ್ಯುಮೆಂಟ್ ನಿಮ್ಗೆ ಕೋರ್ಟ್ ಮಾಡಿ ಕೋರ್ಟ್ ಆದೇಶ ಏನ್ ಕೊಡುತ್ತೆ ಅದನ್ನ ಪಾಲನೆ ಮಾಡ್ತೀವಿ. ಆಯ್ತಾ, ಹೆಚ್ಚು ಚರ್ಚೆ ಮಾಡಿದ್ರೆ ಬೇರೆ ಕೆಲಸ ಇಲ್ಲ. ಸರಿ, ಕೋರ್ಟ್ ಆದೇಶ ಏನಾಗುತ್ತೆ ಮಾಡ್ತೀವಿ. ಇಷ್ಟೆಲ್ಲ ನಾನು ಸಂಬಳ ಜಾಸ್ತಿ ಮಾಡಿ ಸೌಲಭ್ಯ ಮಾಡಿ ಎಲ್ಲ ಮಾಡಿ ಈಗ ಯಾವ್ದೋ ಇದೊಂದು ನ್ಯೂಸೆನ್ಸ್ ಇಂದ ನನಗೆ ಒಳ್ಳೆ ನೆಮ್ಮದಿ ಇಲ್ದಿರಾಗೋಗಿದೆ. ಇವ್ರ ಹತ್ರ ನಿಮ್ಮ ಹತ್ರನೂ ಬಯಸ್ಕೋಬೇಕು, ಅದ್ಲಾಗ ಅವ್ರ ಹತ್ರ ಇರೋದಪ್ಪ. ನೀವೇನೋ ಡೀಸೆಂಟ್ ಆಗಿ ಕೇಳ್ತಾ ಇದ್ದೀರಾ. ಹಿಂದೆ ಯಾರ್ಯಾರು ಎಷ್ಟೆಷ್ಟು ಮಾತಾಡ್ತಾರೆ. ಇಡುಗಂಟೆ ಯಾರನ್ನೇ ಕೊಟ್ರಿ? ಇಡುಗಂಟೆ ಈಗ 60 ವರ್ಷ ಆದವ್ರಿಗೆ ಇಡುಗಂಟೆ ಯಾರು ಕೊಟ್ರು? ನಾನೇ ತಾನೇ ಕೊಟ್ಟಿದ್ದ. ಸತ್ತವ್ರಿಗೆ ಅಕಸ್ಮಾತ್ ಮಧ್ಯದಲ್ಲಿ 10 ವರ್ಷ ಆಗಿ ಸತ್ತವ್ರಿಗೆ ಪಾಪ ಫ್ಯಾಮಿಲಿಗೆ 5 ಲಕ್ಷ ಕೊಡ್ತಾ ಇದ್ವಿ. ಯಾರು ಕೊಟ್ರಪ್ಪ? ಒಂದು ವಾರ ತಿಂಗಳಿಗೆ ಒಂದು ರಜಾ ಕೊಟ್ಟಿದೀವಿ. ಇವೆಲ್ಲ ಎಷ್ಟು ನಾವು ಮಾಡಿದೀವಪ್ಪ ನಮ್ಮ ಸರ್ಕಾರ ಬಂದ್ರೆ. ಇವೆಲ್ಲ ಮಾಡಿ ನಮ್ಗೆ ಇದು ಯಾಕೆ ಬೇಕು ಈ ಕರ್ಮ? ಕೋರ್ಟ್ನವ್ರು ಹಿಂಗ್ ಡಿಲೇ ಮಾಡ್ಬಾರ್ದು. ಕೋರ್ಟ್ನವ್ರೆ ಆಗಲ್ಲ ತೀರ್ಮಾನ ಮಾಡ್ಬೇಕು. ಇಲ್ಲ ಹಿಂಗಾದ್ರೂ ಮಾಡ್ಬೇಕು, ಹಂಗಾದ್ರೂ ಮಾಡ್ಬೇಕು. ನಮ್ಮ ಅಡ್ವೊಕೇಟ್ ಬರೀ ಟೈಮ್ ತಗೊಂತಾ ಇದಾರೆ ಕೋರ್ಟ್ ಅಲ್ಲಿ. ನಮ್ಮ ಅಡ್ವೊಕೇಟ್ ತಗೊಳ್ತಾ ಇಲ್ಲಪ್ಪ. ನಮ್ಮ ಅಡ್ವೊಕೇಟ್ ಟೈಮ್ ತಗೊಳ್ತಾ ಇಲ್ಲ. ಆತರ ನಮ್ಮವ್ರೇನ್ ಡಿಲೇ ಮಾಡ್ತಾ ಇಲ್ಲ. ನಾವೇ ಅರ್ಜೆಂಟ್ ಇದೀವಿ. ನಮ್ಗೆ ಅರ್ಜೆಂಟ್ ನಾವು ನೇಮಕಾತಿ ಮಾಡ್ಬೇಕು. ಏನೋ ಇದ್ ಮಾಡ್ಬೇಕು. ನಾವು ಎಷ್ಟು ಬೇಕಂತ ಅಪಾಯಿಂಟ್ ಮಾಡ್ಬೇಕು. ನಾವೇನ್ ಆತರ ನಮ್ಮ ಅಡ್ವೊಕೇಟ್ ಏನ್ ಟೈಮ್ ಕೇಳ್ತಾ ಇಲ್ಲ. ಮಕ್ಳಿಗಂತ ಮಕ್ಳಿಗೆ ಹೌದಪ್ಪ, ಮಕ್ಳಿಗೆ ತೊಂದರೆ ಆಗ್ತದೆ ಅಂತ ನಾವು ಒದ್ದಾಡ್ತಾ ಇದೀವಿ. ನಾವೇನ್ ಟೈಮ್ ಕೇಳ್ತಾ ಇಲ್ಲ, ನಾವೇನು ವಿಳಂಬ ಮಾಡ್ತಾ ಇಲ್ಲ. ಆಯ್ತು, ಓಕೆ.